ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸೊ ಇಲ್ಲಿ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವರು ಒಂದು ಸ್ಕೆಚ್ ಹಾಕ್ತಾ ಇದ್ದಾರೆ. ಅದೇನು ಅಂತಂದರೆ ಸೊ ಅಲ್ಲೇನು ಇವಾಗ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಚೈತ್ರ ಮತ್ತು ತಂಡದವರು. ಸೊ ಅವರ ಒಂದು ಯೂನಿಫಾರ್ಮ್ಗಳಂದರೆ ಇವಾಗೇನು ರೆಸಾರ್ಟಲ್ಲಿ ಸಿಬ್ಬಂದಿಗಳಾಗಿದ್ದಾರೆ ಸೊ ಅವರ ಒಂದು ಯೂನಿಫಾರ್ಮ್ಗಳನ್ನು ಸೊ ಬಚ್ಚಿಡುವಂಥ ಒಂದು ಚಟುವಟಿಕೆ ಅಲ್ಲಿ ಆ್ಯಂಡ್ ಪ್ಲ್ಯಾನ್ಗಳನ್ನ ಮಾಡ್ತಿದ್ದಾರೆ. ಆ್ಯಂಡ್ ಅವರ ಒಂದು ಬಟ್ಟೆಗಳನ್ನು ಬಚ್ಚಿಟ್ಟು ಸೊ ಬೆಳಿಗ್ಗೆ ಸ್ನಾನ ಮಾಡಿದಾದಮೇಲೆ ಆ ಒಂದು ಬಟ್ಟೆ ಇದ್ರೇ ಸರ್ವಿಸ್ ತಗೋಣ, ಇಲ್ಲ ಅಂತಂದರೆ ಗಲಾಟೆ ಮಾಡಿಬಿಟ್ಟು ದಾಂಧಲೆ ಮಾಡೋಣ ಅನ್ನೋ ರೀತಿಯಲ್ಲಿ ಸ್ಕೆಚ್ಗಳನ್ನು ಹಾಕಿ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದಾರೆ. ಬಟ್ ಅಲ್ಲಿ ಗೌತಮಿ ಅವರು ಹಾಕ್ಕೊಂಡಿರೋವಂಥ ಡ್ರೆಸ್ ಚೇಂಜೇ ಮಾಡಿಲ್ಲ ಅವರು. ಸೊ ಅವರೊಬ್ರದ್ದು ಬಿಟ್ಟು ಮಿಕ್ಕಿರೋವಂಥ ಎಲ್ಲ ಒಂದು ಸ್ಪರ್ಧಿಗಳ ಒಂದು ಸೊ ಬಟ್ಟೆಗಳನ್ನು ಅಂದರೆ ಯೂನಿಫಾರ್ಮ್ಗಳನ್ನು ಸೊ ಬಚ್ಚಿಡುವಂಥ ಒಂದು ಕಾರ್ಯದಲ್ಲಿ ಸಫಲರಾಗಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಪ್ಲ್ಯಾನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಸೇರಿಕೊಂಡು. ಆಮೇಲೆ ಆ್ಯಂಡ್ ಅಲ್ಲಿ ಎಕ್ಸಿಕ್ಯೂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಗೌತಮಿ ಅವ್ರದ್ದೊಬ್ರದ್ದು ಮಾತ್ರ ಸೊ ರಾತ್ರಿ ಎಲ್ಲ ಹಾಗೆ ಹಾಕ್ಕೊಂಡಿರೋದಕ್ಕೋಸ್ಕರ ಅವ್ರದ್ದೊಬ್ರದ್ದು ಮಾಡಲಿಕ್ಕಾಗಿಲ್ಲ. ಇನ್ನು ಉಳಿದವರಂತೆ ಎಲ್ಲರದ್ದು ಹನುಮಂತ, ಮಂಜು ಅವರೆಲ್ಲೂ ಕೂಡ ಅಲ್ಲಿ ನಿಮಗೆ ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಅವರೊಂದು ಬಟ್ಟೆಗಳನ್ನು ಬಚ್ಚಿಟ್ಟಿದ್ದಾರೆ. ಸೊ ಹನುಮಂತ ಕೂಡ ಇಲ್ಲೇ ಇಟ್ಟಿದ್ದೆ ನಾನು ರಾತ್ರಿ ಅನ್ನೋ ಒಂದು ಮಾತುಗಳು ಕೂಡ ಬಿಚ್ಚಿಟ್ಟಿದ್ದೆ ಅನ್ನೋ ಮಾತುಗಳು ಆಡ್ತಿದ್ದಾರೆ. ಆ್ಯಂಡ್ ಅದಕ್ಕೋಸ್ಕರನೇ ಅಲ್ಲಿ ಗೌತಮಿ ಅವರು ಕೂಡ ಒಂದು ಆ ಡ್ರೆಸ್ ಏನು ಚೇಂಜ್ ಮಾಡ್ತಾರೆ ಅವ್ರದ್ದು ಒಂದು ಪ್ರೈವೇಟ್ ಪ್ಲೇಸ್ ಇದೆ. ಸೊ ಅಲ್ಲಿ ಹೋಗಿ ಮೇ ಬಿ ಅಳುತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆ ಒಂದು ವಾಯ್ಸ್ ಕೇಳ್ತಿರೋ ಪ್ರಕಾರ ಮೇ ಬಿ ಈ ರೀತಿಯಲ್ಲೆಲ್ಲ ಒಂದು ಟಾರ್ಚರ್ ಕೊಡ್ತಿರೋದಕ್ಕೋಸ್ಕರ ಸೊ ಅಲ್ಲಿ ಅವರು ಅಳ್ತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅನ್ನಿಸ್ತಾ ಇದೆ ಪ್ರೋಮೋ ನೋಡಿರೋ ಪ್ರಕಾರ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಈ ಬಟ್ಟೆ ಬಚ್ಚಿಡುವಂಥದ್ದು ಸೊ ಈ ರೀತಿ ಮಾಡುವಂಥದ್ದು ಸರಿ ಅಂತ ಅನಿಸುತ್ತಾ? ಆ್ಯಂಡ್ ಬಿಗ್ ಬಾಸ್ ರೆಸಾರ್ಟ್ ಅನ್ನೋ ಒಂದು ಏನು ಟಾಸ್ಕ್ ಇದೆ ಸೊ ಈ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಆ್ಯಂಡ್ ಸುಮಾರು ಜನಕ್ಕೆ ರಜತ್ ಆ್ಯಂಡ್ ತ್ರಿವಿಕ್ರಮ್ ಇವ್ರು ಮಾಡ್ತಿರೋವಂಥದ್ದು ಸೂಪರ್ ಎಕ್ಸ್ಟ್ರಾಡಿನರಿ ಆ್ಯಂಡ್ ಎಕ್ಸಲೆಂಟ್ ಆಗಂತ ಅನ್ನಿಸ್ತಾ ಇದೆ. ಅದು ಏನೋ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾರೆ, ಇವರೇ ಕಿತ್ತಾಡುವಂಥದ್ದು ಹಾಗೆ ಹೀಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಆ್ಯಂಡ್ ಅದು ಅವ್ರ ಪ್ರಕಾರ ಸರಿ ಕೂಡ ಇರ್ಬೋದು. ಆ್ಯಂಡ್ ಇವಾಗ ಈ ಬಟ್ಟೆ ಬಚ್ಚಿಡುವಂಥದ್ದು ಆ್ಯಂಡ್ ಅವ್ರಿಗೆ ಒಂದು ರೀತಿಯಲ್ಲಿ ಬಟ್ಟೆ ಇಲ್ಲ ಅಂತಂದರೆ ನಾವು ಏನಂತಂದರೆ ಸರ್ವಿಸ್ ತೊಗೊಳ್ಳಲ್ಲ ಅನ್ನೋವಂಥದ್ದು, ಬಟ್ಟೆ ಅವ್ರ ಜವಾಬ್ದಾರಿ ಅನ್ನುವಂಥದ್ದು. ಸೊ ಈ ರೀತಿಯ ಒಂದು ಪ್ಲ್ಯಾನಿಂಗ್ ನಿಮ್ಮ ಪ್ರಕಾರ ಏನು ಅಂತ ಅನಿಸುತ್ತೆ? ಆ್ಯಂಡ್ ಸುಮಾರು ಜನಕ್ಕೆ ಅವರ ಒಂದು ಅಭಿಮಾನಿಗಳಿಗೆ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವರ ಒಂದು ಫ್ಯಾನ್ಸ್ಗಳಿಗೆ ಸೊ ಅವರಿಗೆ ಇದು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಯಾಕಂದರೆ ಇವಾಗ ರೆಸಾರ್ಟ್ಗೆ ಹೋದ ತಕ್ಷಣ ಇವ್ರು ಹಾಗೆ ಮಾಡೋದಲ್ವಾ, ಬೇರೆ ಬೇರೆ ಯಾರೋ ಒಂದು ಕಸ್ಟಮರ್ಸ್ ಬಂದಿರ್ತಾರೆ ಅವ್ರ ಜೊತೆ ಯಾವಾಗಲೂ ತಲೆದಿಂಬಿಂದ ಗುದ್ದಾಡುವಂಥದ್ದು, ಹೊಡೆದಾಡುವಂಥದ್ದು, ಇರೋಬರ ಬಾತ್ರೂಮಲ್ಲೆಲ್ಲ ನೀವು ಚೆಲ್ಲಾಡುವಂಥದ್ದು ಸೊ ಇದನ್ನೇ ಮಾಡ್ತಾರೆ. ಜೊತೆಗೆ ಈ ಅವ್ರು ಯಾರಾದರೂ ಇವಾಗ ನೀವು ಎಕ್ಸಾಂಪಲ್ ಈ ರಜತ್ ಆ್ಯಂಡ್ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಏನಂತಂದರೆ ಸೊ ಅವ್ರು ಏನಾದರೂ ರೆಸಾರ್ಟ್ಗೆ ಹೋದ ತಕ್ಷಣ ಅಲ್ಲಿ ಯಾರು ಇರ್ತಾರೆ, ಯಾರು ಸಿಬ್ಬಂದಿಗಳಿರ್ತಾರೆ ಅವರ ಒಂದು ಕಾಸ್ಟ್ಯೂಮ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ರಾತ್ರಿ ಮಲಗಿದ್ದಾರೆ ಇವರು ಸೊ ಅವ್ರ ಕಾಸ್ಟ್ಯೂಮ್ಗಳನ್ನ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಚ್ಚಿಟ್ಬಿಡ್ತಾರೆ. ಸೊ ಅಂತ ಅವರು ಅಭಿಮಾನಿಗಳು ಹೇಳ್ತಿರ್ತಾರೆ. ಸೊ ಓಕೆ, ಒಂದು ಎಂಟರ್ಟೈನ್ಮೆಂಟಾಗಿ ಏನೋ ಒಂದು ಮಾಡ್ತಿದ್ದಾರೆ ಅಂತ ಅವ್ರ ಅಭಿಮಾನಿಗಳು ಹೇಳುವಂಥದ್ದು. ಬಟ್ ನಿಮಗೇನು ಅನಿಸುತ್ತೆ? ಆ್ಯಂಡ್ ಅವ್ರ ಅಭಿಮಾನಿಗಳಿಗೂ ಕೂಡ ಕೇಳ್ತಾ ಇದ್ದೀನಿ, ಸೊ ಇದು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತಾ ನಿಮಗೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಓಕೆ, ಆ್ಯಂಡ್ ಇದು ಟಾಸ್ಕ್ ಏನಿದೆಯಲ್ಲ, ಇದು ಬಿಗ್ ಬಾಸ್ ರೆಸಾರ್ಟ್ ಅನ್ನೋ ಒಂದು ಟಾಸ್ಕ್, ಇದು ವಾರದ ಟಾಸ್ಕ್, ಇದು ಟಾರ್ಚರ್ ಕೊಡೋವಂಥ ಟಾಸ್ಕ್ ಅಲ್ಲ. ಓಕೆ, ಸೊ ಸರ್ವಿಸಸ್ಗಳನ್ನು ತೊಗೊಳ್ಳೋವಂಥದ್ದು, ಸರ್ವಿಸಸ್ಗಳನ್ನು ಬೇಡುವಂಥದ್ದು, ಸೊ ಎಂಟರ್ಟೈನ್ಮೆಂಟ್ಗಳನ್ನು ಒಂದು ಹುಟ್ಟಾಕುವಂಥದ್ದು, ಸೊ ಅವರ ಒಂದೇನು ಸಿಬ್ಬಂದಿಗಳಿದ್ದಾರೆ ಅವರಿಂದ ಪಡ್ಕೊಳ್ಳೋವಂಥದ್ದಿದೆ. ನನ್ನ ಪ್ರಕಾರ ಬಚ್ಚಿಡುವಂಥದ್ದು ಇಲ್ಲ, ಅದು ಸರಿ ಅಲ್ಲ ಅಂತ ನನ್ನ ಅನಿಸುತ್ತೆ. ಯಾಕಂದರೆ ಬರೀ ನಾನು ಕ್ವಶನ್ ಕೇಳೋದಲ್ಲ, ನನ್ನ ಅನಿಸಿಕೆ ಕೂಡ ಹಂಚ್ಕೊಬೇಕಾಗತ್ತೆ, ಒಪಿನಿಯನ್ಗಳನ್ನ ಹಂಚ್ಕೊಬೇಕಾಗತ್ತೆ. ಸೊ ನನ್ನ ಒಪಿನಿಯನ್ ಇದು. ಸೊ ಬಚ್ಚಿಡುವಂಥದ್ದು ಇದೆಲ್ಲ ಎಲ್ಲೋ ಬೇಡವಾಗಿತ್ತೇನೋ ಅಂತ ನನಗನ್ಸುತ್ತೆ. ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ಅವರ ಒಂದು ರಜತ್ ಅವರ ಅಭಿಮಾನಿಗಳು ಇನ್ಕ್ಲೂಡಿಂಗ್ ಭವ್ಯ ಅವರ ಅಭಿಮಾನಿಗಳಿಗೆ ಇದು ಎಕ್ಸಲೆಂಟ್ ಆ್ಯಂಡ್ ವಂಡರ್ಫುಲ್ ಎಕ್ಸ್ಟ್ರಾಡಿನರಿ ಒಂದು ಪ್ಲ್ಯಾನಿಂಗ್ ಅಂತ ಅವ್ರಿಗಂತ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.